ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಗಂಡ ಹೆಂಡತಿ ಯಾವಾಗ ಸೇರಿದ್ರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ ಅನ್ನೋದನ್ನ ನೋಡೋಣ. ಕೆಲವರು ಏನನ್ಕೋತಾರೆ ಅಂತಂದ್ರೆ ಓಕೆ, ಯಾವಾಗ ಸೇರಿದ್ರು ಸಹ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಅನ್ಕೋತಾರೆ. ಇನ್ನು ಕೆಲವರು ಓಕೆ, ಓವ್ಯುಲೇಷನ್ ಟೈಮ್ ಬಗ್ಗೆ ನಮಗೆ ಗೊತ್ತು, ಓವ್ಯುಲೇಷನ್ 14th ಡೇಗೆ ಆಗುತ್ತೆ, ಸೊ ಹಾಗಾಗಿ ಆ ಒಂದು ದಿನ ಸೇರಿದ್ರೆ ನಾವು ಪ್ರೆಗ್ನೆಂಟ್ ಆಗ್ತೀವಿ ಅಂತ ಅನ್ಕೋತಾರೆ. ಇನ್ನು ಕೆಲವರು ಓಕೆ, ನಮ್ದು ಪೀರಿಯಡ್ಸ್ ಮುಗಿದ್ಮೇಲೆ, ಬ್ಲೀಡಿಂಗ್ ಸ್ಟಾಪ್ ಆದ್ಮೇಲೆ ಸೇರಿದ್ರೆ ನಾವು ಪ್ರೆಗ್ನೆಂಟ್ ಆಗ್ತೀವಿ ಅಂತ ಅನ್ಕೋತಾರೆ. ಸೊ ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಇದು ಸರಿ, ಯಾವುದು ಬೆಸ್ಟ್ ಡೇಸ್ ಟು ಕನ್ಸೀವ್ ಅನ್ನೋದನ್ನ ನೋಡೋಣ. ಇದು ಬೋತ್ ದ ಕಪಲ್ಸ್, ಈಗ ಪ್ರೆಗ್ನೆನ್ಸಿಗೆ ನೀವು ಪ್ಲಾನ್ ಮಾಡ್ತಿದ್ದೀರಾ ಅನ್ನೋದಾದ್ರೆ ಇದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲದೆ ಇನ್ ಕೇಸ್ ನೀವು ಯಾವುದೇ ರೀತಿಯಂತ ಕಾಂಟ್ರಾಸೆಪ್ಷನ್, ಗರ್ಭ ನಿರೋಧಕಗಳನ್ನ ಬಳಸ್ತಾ ಇಲ್ಲ, ಮಗು ಬೇಡ ಅಂತ ಅನ್ಕೋತಿದ್ದೀರಾ ಅನ್ನೋದಾದ್ರೆ ಅಂಥವ್ರಿಗೂ ಸಹ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್. ಓಕೆನಾ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ಗೆ ಏನ್ ಗೊತ್ತಿರಬೇಕು ಅಂತ ಅಂದ್ರೆ, ನೋಡಿ, ಈಗ ಒಂದು ಮಗು ಆಗೋದಿಕ್ಕೆ ಒಂದು ಸ್ಪರ್ಮ್ ಬೇಕು, ಮತ್ತೆ ಒಂದು ಹೆಲ್ದಿ ಎಗ್ ಬೇಕು ಅಲ್ವಾ? ಈಗ ಪುರುಷರ ದೇಹದಲ್ಲಿ ಸ್ಪರ್ಮ್ಸ್ ಯಾವಾಗ್ಲೂ ಇರುತ್ತೆ, ಅಂದ್ರೆ ಪ್ರತಿ ಸಲ ಮಿಲನ ಕ್ರಿಯೆ ನಡೆಸಿದಾಗ, ಇಜಾಕ್ಯುಲೇಟ್ ಆದಾಗ ಅದರಲ್ಲಿ ಸ್ಪರ್ಮ್ ಇರುತ್ತೆ. ಬಟ್ ಅದೇ ಹೆಣ್ಣು ಮಕ್ಕಳ ದೇಹದಲ್ಲಿ, ಮಹಿಳೆಯರ ದೇಹದಲ್ಲಿ ಓವರೀಸ್ ಅಲ್ಲಿ ಎಗ್ಸ್ ಇದ್ರೂ ಆ ಎಗ್ ರಿಲೀಸ್ ಆಗ್ಬೇಕು, ಅಂದ್ರೆ ಓವ್ಯುಲೇಷನ್ ಆಗ್ಬೇಕು. ಆ ಓವ್ಯುಲೇಷನ್ ಆದಂತಹ ಎಗ್ ಬಂದು ಗರ್ಭನಾಳದಲ್ಲಿ, ಅಂದ್ರೆ ಫ್ಯಾಲೋಪಿಯನ್ ಟ್ಯೂಬ್ ಅಲ್ಲಿ ಬಂದಾಗ, ಮತ್ತೆ ಮಿಲನ ಕ್ರಿಯೆಯ ನಂತರ ಸ್ಪರ್ಮ್ ಕೆಳಗಡೆಯಿಂದ ಈಜ್ಕೊಂಡು ಬಂದು ಈ ಫ್ಯಾಲೋಪಿಯನ್ ಟ್ಯೂಬ್ ಅಲ್ಲಿ ಕಾಯ್ತಾ ಇರ್ತಕ್ಕಂಥ, ವೆಯ್ಟ್ ಮಾಡ್ತಾ ಇರ್ತಕ್ಕಂತಹ ಎಗ್ನ ಯಾವಾಗ ಅದು ಸೇರುತ್ತೋ ಆವಾಗ ಒಂದು ಮಗುವಿನ ಫರ್ದರ್ ಫಾರ್ಮೇಶನ್ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಮಹಿಳೆಯರಲ್ಲಿ ಓವ್ಯುಲೇಷನ್ ಅನ್ನೋ ಅಂತಹದ್ದು ಅವರ ಋತುಚಕ್ರದಲ್ಲಿ ಒಂದು ಬಾರಿ ನಡೀತಕ್ಕಂತಹ ಕ್ರಿಯೆ. ಸೊ ಒಂದು ಸಲ ಎಗ್ ರಿಲೀಸ್ ಆದ್ಮೇಲೆ ಇದು ಮಹಿಳೆಯರ ದೇಹದಲ್ಲಿ, ಅಂದ್ರೆ ಗರ್ಭನಾಳದಲ್ಲಿ ಒಂದು 24 to 36 hours, 1-1.5 ದಿನ, 2 ದಿನದ ತನಕ ಇರುತ್ತೆ ಮ್ಯಾಕ್ಸಿಮಮ್. ಅದೇ ಪುರುಷರ ಸ್ಪರ್ಮ್ ಏನಿದೆ ಅದು ಒಳಗಡೆ, ಮಹಿಳೆಯರ ದೇಹದ ಒಳಗಡೆ ಬಂದಾದ್ಮೇಲೆ, ಅಂದ್ರೆ ಯೋನಿ ಮುಖಾಂತರ ಈಜ್ಕೊಂಡು, ಗರ್ಭಕೋಶದ ಕ್ಯಾವಿಟಿ ಮುಖಾಂತರ ಈಜ್ಕೊಂಡು ಬಂದ ನಂತರ ಅದು 3-5 ದಿನದ ತನಕನೂ ಇರಬಲ್ಲದು. ಓಕೆನಾ? ಸೊ ಹಾಗಾಗಿ ಈ ಓವ್ಯುಲೇಷನ್ ಟೈಮ್ ಏನಿದೆ ಅದನ್ನ ನಾವು ಓವ್ಯುಲೇಷನ್ ಪೀರಿಯಡ್ ಅಂತ ಏನ್ ಹೇಳ್ತೀವಿ, ಓವ್ಯುಲೇಷನ್ ವಿಂಡೋ ಏನಂತ ಹೇಳ್ತೀವಿ, ಇದನ್ನ ನಾವು ಫರ್ಟೈಲ್ ಪೀರಿಯಡ್ ಅಂತ ಹೇಳ್ತೀವಿ. ಅಂದ್ರೆ ಫಲವತ್ತತೆಗೆ ಹೆಚ್ಚು ಮುಖ್ಯವಾಗಿರ್ತಕ್ಕಂತಹ ದಿನಗಳು ಅಂತ ಹೇಳ್ತೀವಿ. ಓಕೆ, ಇದು ಯಾವಾಗ ನಡೆಯುತ್ತೆ ಅಂತ ಅಂದ್ರೆ, ನೋಡಿ, ನಾನು ಫಸ್ಟ್ 14 ಕೆಲವರು ತಿಳ್ಕೊತೀರಾ 14th ಡೇ ಆಫ್ ಪೀರಿಯಡ್ಸ್ ಅಂತ ಅಂತ ಅನ್ಕೋತಾರೆ ಕೆಲವರು ಅಂತ ಹೇಳ್ತೀನಲ್ಲ, ಅದು ಪಾರ್ಟ್ಲಿ ರೈಟ್. ಯಾಕೆ ಅಂತಂದ್ರೆ ಇದು 28 ದಿನದ ಸೈಕಲ್ ಯಾರು ಇರುತ್ತಲ್ಲ ಅಂತವರಿಗೆ ಪೀರಿಯಡ್ಸ್ ಆದಂತ 14ನೇ ದಿನದಂದು ಓವ್ಯುಲೇಷನ್ ನಡೆಯುತ್ತೆ. ಅದೇ ಕೆಲವೊಬ್ಬರಿಗೆ 30 ದಿನದ ಸೈಕಲ್ ಇರಬಹುದು, ಅಥವಾ ಕೆಲವೊಬ್ಬರಿಗೆ 35 ದಿನದ ಸೈಕಲ್ ಇರ್ಬೋದು, ಅಥವಾ ಕೆಲವೊಬ್ಬರಿಗೆ 25 ದಿನ, ಅಂದ್ರೆ ತಿಂಗಳು ಇನ್ನೇನು 5 ದಿನಕ್ಕೆ ಮುಂಚೆನೆ ಅಥವಾ 1 ವಾರಕ್ಕೆ ಮುಂಚೆನೂ ಸಹ ಆಗೋರು ಇದ್ದಾರೆ. ಸೊ ಹಾಗಾಗಿ ಇಂಥವ್ರು ಎಲ್ರಿಗೂ 14ನೇ ದಿನ, ಪೀರಿಯಡ್ಸ್ ಆದಂತ 14ನೇ ದಿನನೇ ಓವ್ಯುಲೇಷನ್ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಬದಲಾಗಿ ಯಾವಾಗ ಅವ್ರದ್ದು ಪೀರಿಯಡ್ಸ್ ಬರೋದಿಕ್ಕೆ ಇನ್ನು 14 ದಿನ ಇದೆ ಅನ್ನುವಾಗ ಇವರಿಗೆ ಓವ್ಯುಲೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ದು ಸೈಕಲ್, ಕೆಲವೊಬ್ಬರ ಸೈಕಲ್ 25 ಡೇಸ್ ಸೈಕಲ್ ಇದೆ ಅಂತ ಅಂದ್ರೆ, ಸಪೋಸ್ ಅದು ಜುಲೈ 1 ಪೀರಿಯಡ್ಸ್ ಆಗಿದೆ ಅಂತಂದ್ರೆ ನೆಕ್ಸ್ಟ್ ಪೀರಿಯಡ್ಸ್ ಯಾವಾಗ ಆಗ್ಬೇಕು ಅವ್ರಿಗೆ? ಜುಲೈ 25. ಸೊ ಹಾಗಾಗಿ ಈ 25ರಿಂದ 14 ದಿನನ ಮೈನಸ್ ಮಾಡಿ ಅಂತ ಅಂದ್ರೆ ನಿಮಗೆ ಜುಲೈ 11, ಅಂದ್ರೆ ನಿಮ್ಗೆ ಪೀರಿಯಡ್ಸ್ ಆದಂತ 11ನೇ ದಿನದ ಅರೌಂಡ್ ನಿಮ್ಗೆ ಓವ್ಯುಲೇಷನ್ ಆಗಬಹುದು. ಅದೇ 28 ದಿನ ಇರೋರಿಗೆ ಜುಲೈ 1 ಅಂತಂದ್ರೆ ನೆಕ್ಸ್ಟ್ ಅವರು 28ನೇ ತಾರೀಕು ಆಗ್ತಾರೆ. ಸೊ 28ನೇ ತಾರೀಕಿಂದ 14 ದಿನ ಮೈನಸ್ ಮಾಡಿ, ಅಂದ್ರೆ ಜುಲೈ 14ಕ್ಕೆ ನಿಮ್ದು ಅರೌಂಡ್ ಆ ಡೇಟ್ ಅರೌಂಡ್ ನಿಮ್ಗೆ ಓವ್ಯುಲೇಷನ್ ಆಗುತ್ತೆ, ಎಗ್ ಬಿಡುಗಡೆ ಆಗುತ್ತೆ. ಅದೇ ಏನಾದ್ರೂ ನಿಮ್ಗೆ 35 ದಿನದ ಸೈಕಲ್ ಇದೆ, ತಿಂಗಳಾಗಿ 5 ದಿನ ಆದ್ಮೇಲೆ ಪೀರಿಯಡ್ಸ್ ಆಗುತ್ತೆ ಅಂದವ್ರಿಗೆ 35 ದಿನದಲ್ಲಿ 14 ದಿನ ಮೈನಸ್ ಮಾಡಿದ್ರೆ ಎಷ್ಟು ಅಂದ್ರೆ ನಿಮ್ ಪೀರಿಯಡ್ಸ್ ಆದಂತ 21ನೇ ದಿನಕ್ಕೆ ನಿಮ್ಗೆ ಓವ್ಯುಲೇಷನ್ ಆಗುತ್ತೆ. ಸೊ ಓಕೆ, ಈಗ ನಿಮ್ಗೆ ಈ ಓವ್ಯುಲೇಷನ್ ಡೇ ಬಗ್ಗೆ ನೀವು ತಿಳ್ಕೊಂಡ್ರಿ. ಸೊ ಈ ಓವ್ಯುಲೇಷನ್ ಅನ್ನೋಕ್ಕಂಥದ್ದು ನೋಡಿ, ಪ್ರತಿ ಸಲನೂ ನಮಗೆ ಪೀರಿಯಡ್ಸ್ ಪ್ರತಿ ಸಲನೂ ಏನಿರುತ್ತೆ ಅದು 1-2-3 ದಿನ ವ್ಯತ್ಯಾಸ ಆಗೇ ಆಗುತ್ತೆ ಅಲ್ವಾ? ಕೆಲವೊಬ್ಬರಿಗೆ ಎಕ್ಸಾಕ್ಟ್ ಡೇ ಆಗ್ಬೋದು, ಇನ್ನು ಕೆಲವೊಬ್ಬರಿಗೆ 1-2 ದಿನ, ಇವಂದೋ ಅವ್ರದ್ದು ತಿಂಗಳು ಆಗ್ತಾ ಇದ್ರು ಸಹ 1-2 ದಿನದ ವ್ಯತ್ಯಾಸ ಅಥವಾ 1 ದಿನದ ವ್ಯತ್ಯಾಸ ಇರುತ್ತೆ.
ಸೊ ಹಾಗಾಗಿ ಈ ದಿನ ಮಾತ್ರ ನೀವು ಸೇರಿದ್ರೆ, ಅದೊಂದೇ ದಿನ ಸೇರಿದ್ರೆ ಮಾತ್ರ ಪ್ರೆಗ್ನೆನ್ಸಿ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಬದಲಾಗಿ ನೀವು ಏನ್ ಮಾಡ್ಬೇಕು ಅಂದ್ರೆ, ಈ ಡೇಟ್ ಏನಿದೆ, ಈ ಓವುಲೇಷನ್ ಡೇಟ್ ಏನಿದೆ ಅದನ್ನ ನೀವು ಕ್ಯಾಲೆಂಡರ್ ಅಲ್ಲಿ ಗುರ್ತು ಮಾಡ್ಕೊಳ್ಳಿ. ಗುರ್ತು ಮಾಡ್ಕೊಂಡ ನಂತರ 3 ದಿನ ಹಿಂದೆ ಮತ್ತೆ 3 ದಿನದ ನಂತರ, ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 3 days ಮುಂಚೆ, 3 days ಆದ್ಮೇಲೆ 6 days ಪ್ಲಸ್ 1 ಇನ್ಕ್ಲೂಡಿಂಗ್ ದ ಓವುಲೇಷನ್, ಅಂದ್ರೆ ಆಲ್ಮೋಸ್ಟ್ 1 ವಾರದ ಟೈಮ್ ಇರುತ್ತೆ. ಈ 1 ವಾರದಲ್ಲಿ ನೀವು ದಿನ ಬಿಟ್ಟು ದಿನನಾದ್ರೂ ನೀವು ಸೇರ್ಬೇಕು. ಅಂದ್ರೆ ಆಲ್ಟರ್ನೇಟಿವ್ ಡೇಸ್ ಆದ್ರೂ ಈ ವಾರದ್ದೇನಿರುತ್ತೆ, ಈ ವಿಂಡೋದಲ್ಲಿ ಏನಿದೆ ಆವಾಗ ಸೇರ್ಬೇಕು. ಆವಾಗ ನಿಮ್ಮ ಫಲವತ್ತತೆಯ ಚಾನ್ಸಸ್, ಫರ್ಟಿಲಿಟಿ ಚಾನ್ಸಸ್, ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಅಂಡ್ ಅಗೇನ್ ಇನ್ನೊಂದ್ಸಲ ಏನ್ ಕೇಳ್ತಾರೆ ಅಂದ್ರೆ, ಓಕೆ ದಿನದಲ್ಲಿ 2 ಬಾರಿ 3 ಬಾರಿ ಮಾಡ್ಬೇಕಾ ಅಥವಾ ಪ್ರತಿದಿನ ಮಾಡ್ಬೇಕಾ ಅಂತ ಕೇಳ್ತಾರೆ. ದಿನದಲ್ಲಿ 2-3 ಬಾರಿ ಮಾಡೋ ಅವಶ್ಯಕತೆ ಇರೋದಿಲ್ಲ, ಮತ್ತೆ ಪ್ರತಿದಿನ ಮಾಡೋ ಅವಶ್ಯಕತೆನೂ ಇರಲ್ಲ. ಬದಲಾಗಿ ಯಾಕೆ ಅಂತಂದ್ರೆ ಸ್ಪರ್ಮ್ ಕಾನ್ಸಂಟ್ರೇಷನ್ ಸಹ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ದಿನ ಬಿಟ್ಟು ದಿನ ಮಾಡೋದ್ರಿಂದ ಸ್ಪರ್ಮ್, ಯಾಕಂತಂದ್ರೆ ಪುರುಷರ ದೇಹದಲ್ಲೂ ಸಹ ಸ್ಪರ್ಮ್ ಪ್ರೊಡಕ್ಷನ್ಗೆ ಅಡಿಕ್ವೇಟ್ ಟೈಮ್ ಸಿಗ್ದಂಗೆ ಆಗುತ್ತೆ. ಸೊ ಹಾಗಾಗಿ ಚಾನ್ಸಸ್ ಕೂಡ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ಅಂತಂದ್ರೆ ನೀವು ಆಲ್ಟರ್ನೇಟಿವ್ ಡೇಸ್ ಹಸ್ಬೆಂಡ್ ಜೊತೆ ಮಿಲನ ಕ್ರಿಯೆಗೆ ಬರೋದು ಒಳ್ಳೇದಿರುತ್ತೆ. ಓಕೆನಾ? ಸೊ ಹಾಗಾಗಿ ಈ ಓವುಲೇಷನ್ ಎಗ್ ಬಿಡುಗಡೆಗೊಳ್ಳುವಂತಹ ದಿನದ ಬಗ್ಗೆ ಸಾಕಷ್ಟು ತಿಳ್ಕೊಂಡ್ರಿ, ಯಾವಾಗ ಆಗುತ್ತೆ ಅಂತ. ಸೊ ಈಗ ಇದೊಂದು ಕ್ರಿಯೆ ನಡೀತಾ ಇದೆ ಅನ್ನೋದಾದ್ರೆ, ಇದು ಒಂದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಈಸ್ಟ್ರೋಜನ್ ಲೆವೆಲ್ಸ್, ಪ್ರೊಜೆಸ್ಟ್ರಾನ್ ಲೆವೆಲ್ಸ್, LH ಸರ್ಜ್ ಅಂತ ಏನ್ ಹೇಳ್ತೀವಿ, ಈ ಹಾರ್ಮೋನ್ ಲೆವೆಲ್ಸ್ ಹೆಚ್ಚಾಗ್ತಕ್ಕಂಥ ಒಂದು ಟೈಮ್ ಆಗಿರುತ್ತೆ ಓವುಲೇಷನ್ ಪೀರಿಯಡ್ ಅಲ್ಲಿ. ಸೊ ಈ ಹಾರ್ಮೋನ್ಸ್ ನ ಬದಲಾವಣೆಗಳಿಂದ ನಮ್ಮ ದೇಹದಲ್ಲೂ ಸಹ ಈ ಓವುಲೇಷನ್ ಪೀರಿಯಡ್ ಅಲ್ಲಿ ದೇಹದಲ್ಲಿ ಬದಲಾವಣೆಗಳು ಕಾಣಿಸುತ್ತೆ. ಹೆಚ್ಚಾಗಿ ಕಾಣಿಸ್ತಕ್ಕಂಥದ್ದೇನು ಅಂತಂದ್ರೆ, ಸರ್ವೈಕಲ್ ಡಿಸ್ಚಾರ್ಜ್ ಏನಿರುತ್ತೆ, ನಮ್ಮ ಯೋನಿ ಮುಖಾಂತರ ಸರ್ವೈಕಲ್ ಮುಖಾಂತರ ಬರ್ತಕ್ಕಂತಹ ಡಿಸ್ಚಾರ್ಜ್ ಏನಿರುತ್ತೆ ಅದು ಬಹಳ ತೆಳ್ಳಗಿರುತ್ತೆ, ಥಿನ್ ಡಿಸ್ಚಾರ್ಜ್ ಇರುತ್ತೆ. ಹೇಗೆ ಅಂತಂದ್ರೆ, ಈಗ ಒಂದು ಮೊಟ್ಟೆ ಒಡೆದ್ರೆ ವೈಟ್ ಇರುತ್ತಲ್ಲ, ಸೊ ಹಾಗಾಗಿ ಅಷ್ಟೇ ತೆಳುವಾಗಿ ತುಂಬಾ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಮತ್ತೆ ಕೈಯಲ್ಲಿ ಹಿಂಗೆ ನೀವು ಸ್ಟ್ರೆಚ್ ಮಾಡಿದ್ರೆ ಅದು ಸ್ಟ್ರೆಚ್ ಕೂಡ ಆಗುತ್ತೆ. ದಿಸ್ ಇಸ್ ಬಿಕಾಸ್ ಯಾಕೆ ಅಂತ ಅಂದ್ರೆ ಸ್ಪರ್ಮ್ ಈಸಿಯಾಗಿ ಹೋಗ್ಲಿ ಅಂತ. ಓಕೆನಾ? ನೀವು ಅಬ್ಸರ್ವ್ ಮಾಡಿರಬಹುದು, ನಮ್ದು ಒಂದು ಋತುಚಕ್ರದಲ್ಲಿ ಯಾವಾಗ್ಲೂ ಒಂದೇ ತರ ಇರೋದಿಲ್ಲ ವೈಟ್ ಡಿಸ್ಚಾರ್ಜ್. ಈಗ ಪೀರಿಯಡ್ಸ್ ಆದಂತಹ ಕೆಲವು ದಿನ 1 ವಾರದ ತನಕ ತುಂಬಾನೇ ಸ್ಕ್ಯಾಂಟ್ ಇರುತ್ತೆ, ಅದಾದ್ಮೇಲೆ ಕೆಲವೊಂದು ಸಲ ತುಂಬಾ ಗಾಢವಾಗಿರುತ್ತೆ. ಮತ್ತೆ ಈ ಮಿಡ್ ಸೈಕಲ್ ಅಲ್ಲಿ ಏನಿರುತ್ತೆ, ಓವುಲೇಷನ್ ಪೀರಿಯಡ್ ಅಲ್ಲಿ ಏನಿರುತ್ತೆ, ಅವಾಗ ತೀರಾ ತಿನ್ನಾಗಿರುತ್ತೆ, ತುಂಬಾ ತೆಳುವಾಗಿರುತ್ತೆ, ಮತ್ತೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಓಕೆನಾ? ಇದು ಒಂದು. ಎರಡನೇದಾಗಿ ಏನು ಅಂತಂದ್ರೆ, ಈ ಟೈಮಲ್ಲಿ ಒಂದು ಬೇಸಲ್ ಬಾಡಿ ಟೆಂಪರೇಚರ್, ಅಂದ್ರೆ ನಮ್ಮ ದಿನನಿತ್ಯ ಇರ್ತಕ್ಕಂಥ ಬಾಡಿ ಟೆಂಪರೇಚರ್ಗಿಂತನೂ ಸ್ವಲ್ಪ ಒಂದು 1 ಡಿಗ್ರಿ ಅಷ್ಟು ಇನ್ಕ್ರೀಸ್ ಆಗುತ್ತೆ. ಈಗ ಬಾಡಿ ಟೆಂಪರೇಚರ್, ದೇಹದ ತಾಪಮಾನ ಹೆಚ್ಚಾಗುತ್ತೆ ಅಂತ ಹೇಳಿದ ತಕ್ಷಣ ನೀವು ಜ್ವರ ತರ ಬರುತ್ತೇನೋ ಅಂತ ಅನ್ಕೊಂಬೇಡಿ. ಜ್ವರ ತರ ಅಲ್ಲ, ಬಟ್ ಸ್ವಲ್ಪ ಬೇಸಲ್ ಬಾಡಿ ಟೆಂಪರೇಚರ್ ಒಂದು 1 ಡಿಗ್ರಿ ಅಷ್ಟು ಇನ್ಕ್ರೀಸ್ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಬ್ರೆಸ್ಟ್ ಟೆಂಡರ್ನೆಸ್, ಎದೆ ಏನಿರುತ್ತೆ, ಸ್ತನಗಳು ತುಂಬಾ ಸೆನ್ಸಿಟಿವ್ ಆಗಿ ಕಾಣಿಸ್ಬೋದು, ಸಣ್ಣದಾಗಿ ನೋವು ಕಂಡು ಬರಬಹುದು. ಇನ್ನು ಕೆಲವೊಬ್ಬರಿಗೆ ಎಗ್ ರಿಲೀಸ್ ಆಗುವಾಗ, ಮೊಟ್ಟೆ ಹೊಡೆದುಕೊಂಡು ಬರುವಾಗ ಸಣ್ಣದಾಗಿ ನೋವು, ಯಾಕಂತಂದ್ರೆ ಅದು ಕ್ಯಾಪ್ಸುಲ್ ಸ್ಟ್ರೆಚ್ ಆಗೋದ್ರಿಂದ ಆ ಸ್ಟ್ರೆಚಿಂಗ್ ಪೇನ್ಗೆ ಸಣ್ಣದಾಗಿ ಕೆಳಗಡೆ ಹೊಟ್ಟೆದಲ್ಲಿ, ಕಿಬ್ಬೊಟ್ಟೆಯಲ್ಲಿ ಸಣ್ಣದಾಗಿ ನೋವು ಕೂಡ ಕಾಣಿಸ್ಕೊಳ್ಬಹುದು. ಓಕೆನಾ? ಅಂಡ್ ಇದು ಅಲ್ಲದೆ ಕೆಲವೊಬ್ಬರಿಗೆ ಸ್ಮೆಲ್ ಸೆನ್ಸೇಷನ್ ಏನಿರುತ್ತೆ ಅದು ಗಾಢವಾಗುತ್ತೆ. ಇನ್ನು ಕೆಲವೊಬ್ಬರಿಗೆ ಸ್ವಲ್ಪ ನಾಸಿಯೇಟಿಂಗು, ಸ್ವಲ್ಪ ತಲೆ ಸುತ್ತೋ ಹಂಗೆ, ಮತ್ತೆ ಸ್ಮೆಲ್ಗೆ ವಾಮಿಟಿಂಗ್ ಬರೋ ತರ ಸೆನ್ಸೇಷನ್ಸ್ ಸಹ ಕೆಲವೊಬ್ಬರಲ್ಲಿ ಇರುತ್ತೆ. ಇನ್ನು ಕೆಲವೊಬ್ಬರಲ್ಲಿ ಏನಾಗ್ಬೋದು, ಬ್ಲೋಟಿಂಗ್ ಸೆನ್ಸೇಷನ್, ಹೊಟ್ಟೆ ಊದ್ಕೊಳ್ಳೋಂಗೆ, ಊಟ ಮಾಡಿದ್ದು ಅಷ್ಟು ಚೆನ್ನಾಗಿ ಜೀರ್ಣ ಇಲ್ಲದೆ ಇರೋ ಹಾಗೆ, ಯಾವಾಗಲೂ ಹೊಟ್ಟೆ ತುಂಬದಂಗೆ ಅಂತ ಅನಿಸ್ಬಹುದು, ಅಥವಾ ಊಟ ಮಾಡಬೇಕು ಅಂತ ಹಸಿವಿಲ್ಲದೆ ಇರೋ ತರನು ಸೆನ್ಸೇಷನ್, ಅಂದ್ರೆ ಬ್ಲೋಟಿಂಗ್ ಸೆನ್ಸೇಷನ್ ಇರಬಹುದು. ಓಕೆನಾ? ಸೊ ಇದೆಲ್ಲಾ ಸಿಂಪ್ಟಮ್ಸ್ ಎಲ್ರಿಗೂ ಎಲ್ಲವೂ ಇರುತ್ತೆ ಅಂತ ಅಲ್ಲ, ಬಟ್ ಮೋಸ್ಟ್ ಆಫ್ ದ ಸಿಂಪ್ಟಮ್ಸ್ ಕೆಲವೊಂದು ಕಂಡು ಬರಬಹುದು. ಓಕೆನಾ? ಅಂಡ್ ಇನ್ನು ಏನು ಅಂತಂದ್ರೆ, ಫಿಸಿಯೋಲಾಜಿಕಲಿ ನಾವು ಟೆಸ್ಟ್ ಮಾಡಿ ನೋಡಿದ್ರೆ ಸರ್ವೈಕಲ್ ಪೊಸಿಷನ್, ಅಂದ್ರೆ ಗರ್ಭಕೋಶದ ಬಾಯಿ ಏನಿರುತ್ತೆ ಅದು ಸ್ವಲ್ಪ ಹಿಂದೆ ಹೋಗಿರುತ್ತೆ, ಪೋಸ್ಟೀರಿಯರ್ ಪೊಸಿಷನ್ಗೆ ಹೋಗಿರುತ್ತೆ. ಈ ಓವುಲೇಷನ್ ಟೈಮಲ್ಲಿ ಅದು ಮಿಡ್ ಪೊಸಿಷನ್ಗೆ ಬಂದು ಸ್ವಲ್ಪ ಓಪನ್ ಆಗುತ್ತೆ, ಸೊ ದಟ್ ಸ್ಪರ್ಮ್ ಈಸಿಯಾಗಿ ಈಡ್ಸ್ಕೊಂಡು ಹೋಗೋದಕ್ಕೆ. ಓಕೆನಾ? ಇದು ಅಲ್ಲದೇನೆ ನೀವು ಕೆಲವೊಬ್ಬರಿಗೆ ಓವುಲೇಷನ್ ಇಂಡಕ್ಷನ್ಗೆ ಅಂತಾನೆ ಟ್ಯಾಬ್ಲೆಟ್ಸ್ ತಗೊಳ್ತಿರ್ತೀರಾ. ಅವರಿಗೆ ನೀವು ನೋಡಿರ್ಬೋದು 9ನೇ ದಿನ, 11ನೇ ದಿನ, 14ನೇ ದಿನ ಆ ರೀತಿ ಕರಿತಿರ್ತೀವಿ ನಾವು. ಯಾಕಂದ್ರೆ ಫಾಲಿಕ್ಯುಲರ್ ಮಾನಿಟರಿಂಗ್ ಮಾಡೋದಕ್ಕೆ, ಫಾಲಿಕಲ್ಸ್ ದೊಡ್ಡದಾಗಿದೆಯಾ, ರಪ್ಚರ್ ಆಗಿದೆಯಾ ಅಂತ ನೋಡೋದಕ್ಕೆ. ಈ ಎಗ್ ರಿಲೀಸ್ ಆಗಿದ್ಯಾ ಇಲ್ವಾ, ಓವುಲೇಷನ್ ಆಗಿದ್ಯಾ ಇಲ್ವಾ ಅನ್ನೋದನ್ನ ನಾವು ಸ್ಕ್ಯಾನಿಂಗ್ ಮುಖಾಂತರನೂ ಸಹ ಕಂಡು ಹಿಡ್ಕೊಳ್ಬಹುದಾಗಿರುತ್ತೆ. ಇದು ಅಲ್ಲದೆ
ಓವ್ಯುಲೇಷನ್ ಕಿಟ್, ಮಾರ್ಕೆಟಲ್ಲಿ ಓವ್ಯುಲೇಷನ್ ಕಿಟ್ ಅಂತಾನೂ ಅವೈಲೇಬಲ್ ಇದೆ. ಇದನ್ನ ನಾವು ಮಾಮೂಲಿ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಹೇಗೆ ಮಾಡ್ತೀರಾ ಹಾಗೇನೆ ಯೂರಿನ್ ತೆಗೆದು ಫ್ಯೂ ಡ್ರಾಪ್ಸ್ ಹಾಕಿದ್ರೆ ಡಬಲ್ ಲೈನ್ ಬರುತ್ತೆ. ಈ ಡಬಲ್ ಲೈನ್ ಬರ್ತಿದೆ ಅಂತಂದ್ರೆ ನಿಮ್ಗೆ ಓವ್ಯುಲೇಷನ್ ಆಗ್ತಿದೆ ಅಂತ ಅರ್ಥ, ಅಂದ್ರೆ LH ಸರ್ಜ್ ಆಗಿದೆ ಅಂತ ಅರ್ಥ. ಸೊ ಹಾಗಾಗಿ ಈಗ ಬಂದಾಗ ಆ ದಿನಗಳಲ್ಲಿ ನೀವು ನಿಮ್ಮ ಹಸ್ಬೆಂಡ್ ಜೊತೆ ಒಂದು ದೈಹಿಕ ಸಂಪರ್ಕವನ್ನ ಇಟ್ಕೋಬೇಕು. ಸೊ ಈಗೆಲ್ಲ ಆಯ್ತು, ಇದು ಪೀರಿಯಡ್ಸ್ ರೆಗ್ಯುಲರ್ ಆಗಿರೋರಿಗೆ ಆಯ್ತು. ಇನ್ನು ಇರ್ರೆಗ್ಯುಲರ್ ಇರೋರು ಹೇಗೆ ಪ್ರಯತ್ನ ಮಾಡಬೇಕು ಅಂತ ಅಂದ್ರೆ, ಕೆಲವೊಬ್ರು 2 ತಿಂಗಳಿಗೊಂದ್ಸಲ ಆಗ್ತೀರಾ, ಕೆಲವೊಬ್ರು 2.5 ತಿಂಗಳಿಗೊಂದ್ಸಲ ಆಗ್ತೀರಾ. ಇಂಥವ್ರು ಅಟ್ಲೀಸ್ಟ್ ಅಂತಂದ್ರೂ ಒನ್ಸ್ ಇನ್ 3 days ಇರೋದ್ರಿಂದ ನಿಮ್ಗೆ ಕನ್ಸೀವ್ ಆಗೋ ಚಾನ್ಸಸ್ ಹೆಚ್ಚು ಇರುತ್ತೆ. ಯಾಕಂದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ಓವ್ಯುಲೇಷನ್ ಒನ್ಸ್ ಎಗ್ ರಿಲೀಸ್ ಆದಾಗ ಅದು ಒಂದು 24 to 36 hours ಇರುತ್ತೆ. ಮತ್ತೆ ಸ್ಪರ್ಮ್ ಅಟ್ಲೀಸ್ಟ್ ಅಂತಂದು 3 to 5 days ಇರೋದ್ರಿಂದ ನೀವು ಅಟ್ಲೀಸ್ಟ್ ಒನ್ಸ್ ಇನ್ 3 days ಇರೋದ್ರಿಂದ ನಿಮ್ಮ ಫರ್ಟಿಲಿಟಿ ಚಾನ್ಸಸ್ ಹೆಚ್ಚಾಗುತ್ತೆ. ಓಕೆನಾ? ಸೊ ಈ ಎಲ್ಲ ಮಾಹಿತಿ ನಿಮ್ಗೆ ಉಪಯೋಗ ಆಯ್ತು ಅಂತ ತಿಳ್ಕೊತೀನಿ. ಅಂಡ್ ಆಲ್ಸೋ ಇನ್ನು ಕೆಲವೊಬ್ಬರಿಗೆ ಏನು ಅಂತಂದ್ರೆ, ಈಗ ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇಲ್ಲ, ಮಗು ಬೇಡ ಅಂತ ಅಂತಿರೋರು ಈ ದಿನಗಳಲ್ಲಿ ನೀವು ಕಾಂಡಮ್ನ ಬಳಸ್ತಕ್ಕಂಥದ್ದು ಅಥವಾ ಈ ದಿನಗಳಲ್ಲಿ ನೀವು ಮಿಲನ ಕ್ರಿಯೆನ ಅವಾಯ್ಡ್ ಮಾಡೋದ್ರಿಂದ ಮಗು ಆಗದೆ ಇರೋ ಹಂಗನು ಸಹ ತಡೆಗಟ್ಕೊಳ್ಬಹುದು. ಓಕೆನಾ? ಸೊ ಈ ಮಾಹಿತಿ ಎಲ್ಲ ಉಪಯೋಗ ಆಯ್ತು ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.